ಸಚಿವ ಜಮೀರ್ ಅಹಮದ್ ಮತ್ತು ಮುಖಂಡ ನಜೀರ್ ಅಹಮದ್ ವಿರುದ್ಧ ಹೈಕಮಾಂಡ್ ಶಿಸ್ತು ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಬೆನ್ನಲ್ಲೇ ಕೋಲಾರ ಮತ್ತು ಶ್ರೀನಿವಾಸಪುರ ಮುಖಂಡರು ನಾಯಕರ ಬೆಂಬಲಕ್ಕೆ ನಿಂತಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ದಿಂಬಾಲ್ ಅಶೋಕ್ ಹಾಗೂ ಕೋಮಲ್ ನಿರ್ದೇಶಕ ಕೆಕೆ ಮಂಜುನಾಥ್ ನೇತೃತ್ವದ ತಂಡ ಪಕ್ಷದ ಹಿರಿಯ ನಾಯಕರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳದಂತೆ ಎಐಸಿಸಿ ಮತ್ತು ಕೆಪಿಸಿಸಿಗೆ ಒತ್ತಾಯ ಮಾಡಿದ್ದಾರೆ. ಈ ಸಾರಿ ನಮಗೆ ಟಿಕೆಟ್ ಬೇಕು ಅಂತ ಅಲ್ಪಸಂಖ್ಯಾತರು ಒತ್ತಾಯ ಮಾಡಿದ್ರು ಕಾಂಗ್ರೆಸ್ ಪಕ್ಷದವರು. ಅದರಂತೆ ಈ ಸಾರಿ ಏನೇನು ಕಸರತ್ತು ಮಾಡಿದ್ರು ಸಹ ಅವ್ರು ಕೊಡೋಕ್ಕಾಗಿರಲಿಲ್ಲ. ಸಮರ್ಥವರನ್ನೇ ಮಲ್ಲಿಕಾರ್ಜುನ ಮಗನಿಗೆ ಸೀಟ್ ಕೊಟ್ಟಿದ್ದರಿಂದ ಭಾಳಷ್ಟು ಜನ ಮುಸ್ಲಿಮ್ಗೆ ಅಸಮಾಧಾನ ಆಗಿದ್ರಲ್ಲಿ. ಅದನ್ನೆಲ್ಲ ಸರಿ ಮಾಡಿಕೊಂಡು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಸೇರಿ ನಜೀರ್ ಅಹಮದ್ ಅವರು, ನಿಸಾರ್ ಮತ್ತು ನಮ್ಮ ಇವರು ಜಮೀರ್ ಅಹಮದ್ ಎಲ್ಲ ಸೇರಿ ಕನ್ವಿನ್ಸ್ ಮಾಡಿ ಒಬ್ಬರು ಕೊಟ್ಟರು. ಅವರಿಗೆ ಆದರೂ ಅಸಮಾಧಾನ ಅಲ್ಲಲ್ಲಿತ್ತು. ಈಗ ಏನಂತಂದರೆ ಹೈಕಮಾಂಡ್ಗೆ ಅದರ ವರದಿ ದೂರನ್ನು ಸಲ್ಲಿಸಿದ್ದಾರೆ. ನಜೀರ್ ಅಹಮದ್ ಅವರು ಮತ್ತು ಜಮೀರ್ ಅಹಮದ್ ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಅನ್ನೋ ವರದಿಯ ಮೇಲೆ ಹೈಕಮಾಂಡಿಗೆ ಸಿಟ್ಟು ಬಂದಿದೆ ಅಂತ ನಮಗೆ ಮಾಹಿತಿ. ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತ ವರದಿಗಳು ಹೋಗಿವೆ. ಇವರು ನಮ್ಮ ಕೋಲಾರ ಜಿಲ್ಲೆಯ ನಮಗೆಲ್ರಿಗೂ ಭಾಳ ಆಪ್ತರಾಗಿದ್ದು ನಜೀರ್ ಅಹಮದ್ ಅವರು. ಒಂದು ವರ್ಗಕ್ಕೆ ಸೀಮಿತವಾಗಿದ್ದರೆ ನಾವೆಲ್ಲರೂ ಅವ್ರ ಹತ್ರ ಭಾಳ ಚೆನ್ನಾಗಿದ್ದೇವೆ. ಎಲ್ಲ ವರ್ಗಗಳನ್ನು ಅವರು ಒಂದುಗೂಡಿಸ್ಕೊಂಡು ಹೋಗಿ ಎಲ್ಲ ಜಾತಿ ಅಂತಂದಿರ, ಸಮುದಾಯ ಅಂತಂದಿರ, ಒಂದೇ ಧರ್ಮಕ್ಕೆ ಸೀಮಿತವಾಗದೆ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಒಬ್ಬ ಒಳ್ಳೆಯ ನಾಯಕರು ಅವರಾಗಿದ್ದಾರೆ. ಅಲ್ಲಿ ಏನಾಗಿದೆ ಅವರಂತೂ ಯಾವತ್ತೂ ಪಕ್ಷಕ್ಕೆ ಆ ಥರ ಮಾಡ್ತಕ್ಕಂಥವ್ರಲ್ಲ, ಇಬ್ಬರೂ ನಾಯಕರು ಅಂತವರಲ್ಲ. ಅದರಿಂದ ನಮ್ಮದು ಏನು ಒತ್ತಾಯ, ನಮ್ಮದು ಮನವಿ ಹೈಕಮಾಂಡಲ್ಲಾಗಲಿ, ಇಲ್ಲಿರ್ತಕ್ಕಂಥ KPCCಗಾಗಲಿ, AICCಗಾಗಲಿ ಎಲ್ಲ ಕಡೆ ಈ ಥರ ನಾವು ಮನವಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಅದರ ಯಾವುದೇ ರೀತಿಯ ಶಿಸ್ತು ಕ್ರಮ ಅವರು ಕೈಗೊಳ್ಳಬೇಡಿ. ಅದು ಸತ್ಯಕ್ಕೆ ದೂರವಾಗಿರ್ತದೆ. ಅವರು ಏನೋ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದು. ಅವ್ರು ಯಾವತ್ತೂ ಪಕ್ಷಕ್ಕೆ ತಪ್ಪು ಮಾಡಿದವರಲ್ಲ. ಈ ಬೇರೆ ಬೇರೆ ರಾಜಕೀಯ ಕಾರಣಗಳಿಗಾಗಿ ಅವ್ರು ಬಲಿಪಶು ಆಗೋದು ಬೇಡ. ಅವ್ರ ಪರವಾಗಿ ನಾವೆಲ್ಲ ಇದ್ದೇವೆ ಅಂತ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯವಾಗಿದ್ದಾರೆ. ಕಾರ್ಯಕರ್ತರಿಗೂ ಸಹ ಅಂಥವ್ರು ಬೇಕಾಗಿದ್ದಾರೆ. ಅಂಥವ್ರು ಎಲ್ಲರೂ ಜೊತೆ ತಗೊಂಡೋಗುವಂಥ ನಾಯಕರಿಗೆ ತೊಂದರೆ ಆದರೆ ಕಾರ್ಯಕರ್ತರಿಗೂ ತೊಂದರೆ ಆಗ್ತದೆ, ತಪ್ಪು ಸಂದೇಶ ಹೋಗ್ತದೆ, ಕಾಂಗ್ರೆಸ್ ಪಕ್ಷ ಬಲಹೀನ ಆಗ್ತದೆ ಅಂತ ಹೇಳ್ತೀನಿ. ದಯಮಾಡಿ ಅಂತ ತೀರ್ಮಾನ ತಗೊಳ್ಳೋಕೆ ಹೋಗ್ಬೇಡಿ. ಅವರನ್ನು ಪಕ್ಷದಲ್ಲಿ ಉಳಿಸ್ಕೊಂಡು ಅವ್ರಿಗೇನು ಸ್ಥಾನಮಾನ ಇದ್ದಾವೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಪಕ್ಷದ ಹೈಕಮಾಂಡಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇವೆ. ಜಮೀರ್ ಅಹಮದ್ ಮತ್ತು ನಜೀರ್ ಅಹಮದ್ ಪಕ್ಷಕ್ಕೆ ಎಂದು ಕೂಡ ದ್ರೋಹ ಬಗೆದವರಲ್ಲ. ಅವರು ಪಕ್ಷದ ನಿಷ್ಠಾವಂತ ನಾಯಕರು ಅಂತ ಹೇಳಿ ಕಾರ್ಯಕರ್ತರು ಅಭಿಪ್ರಾಯಪಟ್ಟರು. ನಜೀರ್ ಅಹಮದ್ ಅವರು ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ಸಮುದಾಯಗಳನ್ನ ಒಟ್ಟುಗೂಡಿಸಿಕೊಂಡು ಹೋಗುವಂತಹ ಶಕ್ತಿ ಹೊಂದಿದ್ದಾರೆ. ಅವರನ್ನ ಒಂದು ವರ್ಗಕ್ಕೆ ಸೀಮಿತಗೊಳಿಸುವಂಥದ್ದು ತಪ್ಪು ಅಂತ ಹೇಳಿ ಮುಖಂಡರು ತಿಳಿಸಿದರು. ಬಾಗಲಕೋಟೆ ಚುನಾವಣೆ ವಿಚಾರದಲ್ಲಿ ಹರಿದಾಡ್ತಾ ಇರುವಂತಹ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು, ಹೈಕಮಾಂಡ್ ತಪ್ಪು ಮಾಹಿತಿಯನ್ನ ನಂಬಬಾರದು ಅಂತ ಹೇಳಿ ಮುಸ್ಲಿಂ ಮುಖಂಡರು ವಿನಂತಿ ಮಾಡಿದ್ದಾರೆ. ಒಂದು ವೇಳೆ ಶಿಸ್ತು ಕ್ರಮವನ್ನ ಜರುಗಿಸಿದ್ರೆ ಪಕ್ಷದ ಸಂಘಟನೆಗೆ ಧಕ್ಕೆ ಆಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಆ ಚುನಾವಣೆಯಲ್ಲಿ ನಮ್ಮ ನಜೀರ್ ಅಹಮದ್ ಆಗಲಿ, ಜಮೀರ್ ಅಹಮದ್ ಆಗಲಿ ಕರ್ನಾಟಕದಲ್ಲಿ ಮುಸ್ಲಿಮ್ಸು ಲೀಡರಲ್ಲಿ ಸ್ಟೇಟಲ್ಲಿ ಅವರು ಇಬ್ಬರು ಅಂತ ಹೇಳಿದ್ರೆ ತಪ್ಪಲ್ಲ. ಅಂಥ ವ್ಯಕ್ತಿಗಳು ಇವತ್ತು ನಮ್ಮ ದಾವಣಗೆರೆಯಲ್ಲಿ ಮುಸ್ಲಿಂ ಜನಾಂಗದವರು 80,000 ಕೊಟ್ಟಿದ್ದಾರೆ ಅಂಥೇಳಿ ನಮ್ಮ ಪೈಲ್ವಾನನ್ನು ಸೀಟ್ ಬೇಕಂತ ಕೇಳೋದು ನಿಜ, ಫೈಟ್ ಮಾಡೋದು ನಿಜ. ಯಾಕಂದರೆ ನಾವು ಜನಾಂಗ ಜನ ಇದ್ದೀವಿ, ನಮ್ಮಿಂದ ಕಾಂಗ್ರೆಸ್ ಸರ್ಕಾರ ಬಂದಿದೆ, ನಮಗೆ ಅವಕಾಶ ಕೊಡೋದು ಕೇಳಿದ ನಿಜ. ಆದರೆ ಚುನಾವಣೆ ಆದ ನಂತರ ಅವರು ಪಕ್ಷಕ್ಕೆ ದ್ರೋಹ ಮಾಡಿದ್ರು ಅಂತ ಹೇಳ್ತಾರೆ, ಸುಳ್ಳು ಇದು. ಅದನ್ನು ಹೈಕಮಾಂಡ್ ಯಾರು ಹೇಳಿದ್ದನ್ನು ನಿಂತ್ಕೊಂಡು ಅವ್ರಿಗೇನು ತೊಂದರೆ ಮಾಡೋಕ್ಕೆ ಹೋಗ್ತಾರೆ. ಅಂದರೆ CM ರಾಜಕೀಯರಾಗಿ ನಮ್ಮ ನಜೀರ್ ಅವರಿದ್ದಾರೆ, ಮಿನಿಸ್ಟರ್ ಆಗಿ ನಮ್ಮ ಜಮೀರ್ ಅಹಮದ್ ಇದ್ದಾರೆ. ಅವರಿಬ್ಬರನ್ನು ರಾಜೀನಾಮೆ ಕೊಡಬೇಕು ಅಂತೇಳಿ ಎಲ್ಲೋ ನಿಂತು ಬಂದಿದೆ, ನಮಗೆ ಕೊಡಬೇಕು ಅಂತೇಳಿ. ಯಾವುದೇ ಕಾರಣಕ್ಕೂ ಆ ಥರ ಆಗಬಾರ್ದು. ಯಾಕಂದರೆ ಮುಸ್ಲಿಂ ನಾಯಕರು ಇಬ್ಬರೇ ಸ್ಟೇಟಲ್ಲಿರೋದು, ಬೇರೆ ಇರಲ್ಲ ಇಲ್ಲ ಅಂತ ಹೇಳ್ತಾರೆ. ಒಟ್ಟು ಅವರಷ್ಟು ದುಡಿತಾರೆ ಪಾರ್ಟಿಗೆ. ಸ್ಟೇಟಲ್ಲೆಲ್ಲ ಓಡಾಡಿ ಕಾಂಗ್ರೆಸ್ ಪಾರ್ಟಿಗೆ ಮಾಡಬೇಕಂತೇಳಿ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಗಲ್ಲಿ ಸುತ್ತಾಡಿ ಇವತ್ತು ಕಾಂಗ್ರೆಸ್ ಬರೋಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅಂಥವನ್ನ ಕಡೆಗಣಿಸಬೇಕು. ಏನು ಹಿಂದೆ ಮುಂದುವರೆದರೆ ಮುಂದಿನ ಪರಿಣಾಮ ಪಾರ್ಟಿ ಮೇಲೆ ಬರುತ್ತೆ. ಅದರಿಂದ ದಯವಿಟ್ಟು ಹೈಕಮಾಂಡ್ಗೆ ಮನವರಿಕೆ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಇಬ್ಬರು ಬಿಡಬಾರ್ದು. ನಮ್ಮ ಪಾರ್ಟಿಗೆ ಮುಸ್ಲಿಂ ಜನಾಂಗದಿಬ್ಬರು ಕಣ್ಣು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಏನಾದ್ರು ಇದ್ದರೆ ನಮ್ಮಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು ಬಿಟ್ಟರೆ ಬರಬಾರ್ದು ಅಂತೇಳಿ ಹೈಕಮಾಂಡ್ ಮನವರಿಕೆ ಮಾಡ್ತಾರೆ. ಯಾವುದೇ ಕಾರಣಕ್ಕೆ ತೊಂದರೆ ಮಾಡಬಾರ್ದು ಅಂಥೇಳಿ ನಮ್ಮ ಶ್ರೀನಿವಾಸಪುರ ತಾಲೂಕಿನಿಂದ ಹೈಕಮಾಂಡ್ ಅವರಿಗೆ ನಮ್ಮ ನಾಯಕರು
ವಿಧಾನಸೌಧದಲ್ಲಿ ಅದನ್ನು ಬಹಿಷ್ಕರಿಸ್ತಾ ಇದ್ದಾರೆ. ನಮಗೆ ನಸೀರ್ ಅಹಮದ್ ಬಗ್ಗೆ ಆಗಲಿ, ಜಮೀರ್ ಅಹಮದ್ ಬಗ್ಗೆ ಆಗಲಿ, ಎಲ್ಲ ಅಲ್ಪಸಂಖ್ಯಾತರು ಯಾರು ನಮ್ಮ ಲೀಡರ್ ಇದ್ದಾರೆ ಅವರೆಲ್ಲ ನಾವು ಆತ್ಮೀಯರಾಗಿ ಇದ್ದೀವಿ. ಈ ವಿಷಯದಲ್ಲಿ ಮಾತ್ರ ನನಗೆ ಸ್ವಲ್ಪ ಹತ್ತಿರದಿಂದ ಮಾಹಿತಿ ಇರೋದ್ರಿಂದ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರೇ ನಸೀರ್ ಅಹಮದ್ಗೆ ನೀವು ಬಾಗಲಕೋಟೆಯಲ್ಲಿ 7 ತಾರೀಕು ಮೊದಲಿಂದ ಅಲ್ಲೇ ಇರಬೇಕು, ಎಲ್ಲಿ ಹೋಗಬಾರ್ದು, ನೀವು ಅಲ್ಲಿ ಕೆಲಸ ಮಾಡಿ ಅಂತ ಅವ್ರ ಕಡೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಆ ಇದರ ವಿಷಯದಲ್ಲಿ ಅವರು ಅಲ್ಲೇ ಇದ್ದರು. ಮತ್ತು ಜಮೀರ್ ಅಹಮದ್ನು ಒಂದು ದಿವಸ ಹೋಗಿದ್ದರು, ಕೇರಳಕ್ಕೂ ಹೋಗಿದ್ದರು. ನಮ್ಮ ಬೇಡ್ಕೊಳ್ಳೋದಷ್ಟೇ, ನಾವು ಇವರು ಯಾವಾಗಲೂ ಪಾರ್ಟಿಗೋಸ್ಕರನೇ ಕೆಲಸ ಮಾಡಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿರೋದು. ನಮ್ಮ ಸ್ನೇಹಿತ ಹೇಳಿದಂಗೆ ಎಲ್ಲ ವರ್ಗವರ್ಗೆ ಎಲ್ಲರಿಗೂ ಗೊತ್ತಿರೋದಂಗೆ ಎಲ್ಲರಿಗೂ ಕರ್ಕೊಂಡು ಜೊತೆಯಲ್ಲಿ ಹೋಗೋದು. ಲೀಡರ್ ಏನನ್ನ ಇವಾಗ ಅಲ್ಪಸಂಖ್ಯಾತರು ಇದ್ದಾರೆ ಅಂದರೆ ಅದರಲ್ಲಿ ಇವರು ಒಬ್ಬರು. ಸ್ವಲ್ಪ ದುಃಖ ಆಗಿದ್ದು ಎಲ್ಲರೂ ಹೇಳಿದ್ದಾರೆ. ಅವರು ಬೇರೆ ಬೇರೆ ನಮ್ಮ ನಾಯಕರೇ, ನಮ್ಮ ಇರೋ ನಾಯಕರೇ ಹೇಳಿದ್ದಾರೆ. ಬೇರೆ ಥರ ಅವರು ಮಾಧ್ಯಮಗಳಲ್ಲಿ ಬಂದು ಹೇಳ್ತಾ ಇದ್ದಾರೆ. ಎಲ್ಲರೂ ಒಮ್ಮತ್ತಾಗಿ ನಾವು ಒಂದು ಹೆಸರು ತಗೊಂಡು ಹೋಗಿದ್ದರು. ಅಲ್ಲಿ ದಾವಣಗೆರೆಗೆ ಸೀಟ್ ಬೇಕಂತ ಅಲ್ಪಸಂಖ್ಯಾತರಿಗೆ ಜಬ್ಬಾರ್ದ ಫೈನಲ್ ಮಾಡಿದ್ರಂತ ಎಲ್ಲರೂ ಸೇರಿ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಅಲ್ಲಿ ಸರ್ವ ಹೇಳಿದ್ರು, ಮತ್ತೆ ನಾವು 4 ಹೆಸರು ಕೊಟ್ಟಿಲ್ಲ ಅಂತ ಅವರೇ ಹೇಳ್ತಾರೆ. ಅದೆಲ್ಲ ನಮ್ಮದು ಒಂದೇ ಇದೆ. ನಸೀರ್ ಅಹಮದ್ ಆಗಲಿ, ಜಮೀರ್ ಅಹಮದ್ ಆಗಲಿ ಯಾವುದು ಶಿಸ್ತಕ್ರಮ ತಗೊಳ್ಬಾರ್ದು. ನಾವು ಅದಕ್ಕೆ KPCC ಆಗಲಿ SC ಅವ್ರಿಗೆ ನಾವು ಬೇಡ್ಕೊಳ್ತಾ ಇದ್ದೀವಿ. ನಮ್ಮ ರಿಕ್ವೆಸ್ಟ್ ಇಷ್ಟೇ, ಅವರ ಒಳ್ಳೆ ಲೀಡರ್ಗಳು ಅಂಥವ್ರಿಗೆ ಮೇಲೆ ಶಿಸ್ತಕ್ರಮ ತಗೊಳ್ಳೋದು. ಪಾರ್ಟಿಗೂ ಕೂಡ ಅದರ ಮೇಲೆ ಪರಿಣಾಮ ಬೀಳುತ್ತೆ. ಯಾಕಂದರೆ ಹಿಂದೆ ಎಲೆಕ್ಷನ್ನಲ್ಲಿ 90% 95%ವರೆಗೂ ಅಲ್ಪಸಂಖ್ಯಾತರು ಇವರ ಕಷ್ಟದಿಂದ ಜಮೀರ್ ಅಹಮದ್ ಆಗಲಿ, ನಸೀರ್ ಅಹಮದ್ ಬೇರೆ ಲೀಡರ್ ಜೊತೆಯಲ್ಲಿ ಸೇರಿ ಇವರು ಬಹಳ ಕಷ್ಟ ಬಿದ್ದೇನೆ 136 ಸೀಟ್ ಬಂದಿದ್ದು. ಅದರಲ್ಲಿ ಅಲ್ಪಸಂಖ್ಯಾತ ಎಲ್ಲರಿಗೂ ಗೊತ್ತಿದೆ. ಅವ್ರಿಗೆ ಅಲ್ಪಸಂಖ್ಯಾತ ಲೀಡರ್ ಇರೋದ್ರಿಂದ ಅವ್ರಿಗೆ ಇನ್ನೂ ಏನಿರೋದು ಶಿಸ್ತಕ್ರಮ ತಗೊಳ್ಬಾರ್ದು ಅಂತ ಬೇಡ್ಕೊಂಡು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.